ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾಕಪ್ಪ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮದು ಆ್ಯನಿವರ್ಸರಿ ಇದೆ. ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಎಲ್ಲ ತುಂಬಾ ಕೆಲಸ ಇತ್ತು. ಎಲ್ಲ ಕೆಲಸ ಮುಗಿಸಿ ಆಮೇಲೆ ವ್ಲಾಗ್ ಮಾಡಿದ್ರೆ ಆಯಿತು ಅಂತ ಸುಮ್ಮನಾದೆ. ಇವತ್ತು ಯಾವ ರೂಟೀನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊತಿಲ್ಲ. ಇವತ್ತು ಆ್ಯನಿವರ್ಸರಿ ಆದ ಕಾರಣ ನಾವು ನಮ್ಮ ತೋಟದ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಊಟನೂ ತೊಗೊಂಡು ಹೋಗ್ತಾಯಿದ್ದೀವಿ. ಅಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ. ನಾವು ಅವ್ರ ಜೊತೆಗೆ ಹೋಗಿ ಊಟ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಬರ್ತೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ನಮ್ಮ ತೋಟದ ದೇವರಿದೆ, ಹೆಂಗೆ ಪೂಜೆ ಮಾಡಿದ್ವಿ ಅಂತೆಲ್ಲ. ಇನ್ನೇನು ನಮ್ಮ ತೋಟ ನೋಡೇ ಇರ್ತೀರ, ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ತೋಟಕ್ಕೆ ಹೋಗೋಣ ಬನ್ನಿ. ಅವಲಕ್ಕಿ ಓಪನ್ ಮಾಡಿಡ್ರಿ. ಫೈನಲಿ ತೋಟಕ್ಕೆಲ್ಲ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ಸಂಜೆ 5 ಗಂಟೆ ಆಗಿದೆ ಟೈಮು. ಆ್ಯನಿವರ್ಸರಿಗೆ ಇಬ್ಬರು ಏನೇನು ಗಿಫ್ಟ್ನ ಕೊಟ್ವಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಫಸ್ಟು ನಮ್ಮ ಮನೆಯವರು ಏನು ನನಗೆ ಗಿಫ್ಟ್ ಕೊಟ್ಟರು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನೋಡ್ತಾ ಇರ್ಬೋದು ನೀವಿಲ್ಲಿ ಕಪ್ ಕೇಕ್ ಕೊಟ್ಟಿದ್ದಾರೆ ಮತ್ತು ಈ ಒಂದು ಬ್ಯಾಂಗಲ್ಸ್ನ ಕೊಡಿಸಿದ್ದಾರೆ. ನನಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ನ ಕೊಟ್ಟಿದ್ದಾರೆ. ಮತ್ತು ಹೂವನ್ನ ತಂದಿದ್ರು, ಹೂವು ಕೊಡಿಸಿದ್ದಾರೆ. ನನಗೆ ಹೂವು ಮತ್ತು ಬ್ಯಾಂಗಲು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ಕೊಡಿಸಿದ್ದಾರೆ. ಗಿಫ್ಟು ಎಷ್ಟು ಕಾಸ್ಟ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಾವು ಎಷ್ಟು ಇಷ್ಟಪಡ್ತೀವಿ, ಅದರಲ್ಲಿ ಎಷ್ಟು ನಮ್ಮ ಫೀಲಿಂಗ್ಸ್ ಇದೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನಗೆ ಈ ಸಲ ಆ್ಯನಿವರ್ಸರಿಗೆ ಕೊಡಿಸಿರೋಂಥ ಗಿಫ್ಟು ತುಂಬಾ ಇಷ್ಟ ಆಯಿತು. ಮತ್ತು ನಾನು ಅವರಿಗೆ ಡ್ರೆಸ್ನ ಕೊಡಿಸಿದ್ದೀನಿ. ಅವ್ರು ಹಾಕ್ಕೊಂಡಿರೋದನ್ನ ಪಿಕ್ಚರ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದು ಒಂದೇ ನಾನು ಕೊಡಿಸಿರೋದು. ಇವರು ಇಷ್ಟೆಲ್ಲ ಕೊಡಿಸಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದಾಗಿತ್ತು ನಮ್ಮ ಆ್ಯನಿವರ್ಸರಿಯ ವ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.